ನನಗನ್ಸುತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಈ ಥರ FIR ಆದಮೇಲೆ ಯಾವುದೇ ಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಇರಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ FIR ಆಗೋದು, ಲೋಕಾಯುಕ್ತ ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು. ಹಿಂದೆ ರಾಮಕೃಷ್ಣ ಹೆಗಡೆ ಮೇಲೆ ಆಪಾದನೆ ಬಂದಾಗ ಅವ್ರು FIR ಹಾಕಿಲ್ಲ, ಅದಕ್ಕೆ ಮುಂಚೆನೇ ರಾಜೀನಾಮೆ ಕೊಟ್ಟರು. ಬೇರೆ ರಾಜ್ಯಗಳಿಗೆ ನಾವು ದೆಹಲಿಯ ಕೇಜ್ರಿವಾಲ್ಗೆ ಅದನ್ನು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ರಾಜ್ಯದ್ದು ಒಂದು ವಿಶೇಷತೆ ಇದೆ. ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಈ ಥರ ಆಪಾದನೆಗಳು ಬಂದಾಗ ನಾರ್ಮಲ್ ಆಗಿ ರಾಜೀನಾಮೆ ಕೊಡುವಂಥದ್ದು ಪದ್ಧತಿ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಳೆದು ತೂಗಿ ಮಾಡಿ 3 ದಿನ ಆದಮೇಲೆ ಡಿಲೇ ಮಾಡಿ ಆ ಕೃಷ್ಣ ಹೇಳ್ದಂಗೆ, ಸ್ನೇಹಮಯಿ ಕೃಷ್ಣ ಹೇಳ್ದಂಗೆ ಫೋನು ತೆಗಿತಾ ಇಲ್ಲಂತೆ, ಮತ್ತು ಕಂಪ್ಲೇಂಟು ತೊಗೊಳ್ತಾ ಇಲ್ಲ, ಕೋರ್ಟ್ ಆರ್ಡ್ರ್ ಕೊಡೋಕ್ಕೂ ತೊಗೊಳ್ತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು, ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಏನಿದೆ, ಎಲ್ಲ ಈ ಪೊಲೀಸರು ಕೂಡ ಕರ್ನಾಟಕ ಸರ್ಕಾರ ನೇಮಕ ಮಾಡೋದು, ಮತ್ತು ಅವ್ರು 2 ವರ್ಷ ಆದಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ. ಅದರಿಂದ ಅಲ್ಲಿ ನಿಷ್ಪಕ್ಷವಾದ ತನಿಖೆ ಆಗಲ್ಲ ಅನ್ನೋದು ಕೂಡ ಸ್ನೇಹಮಯಿ ಕೃಷ್ಣಂದು ಇವತ್ತು ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ನಾನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ಈ ಸರ್ಕಾರ 40% ಸರ್ಕಾರ ಅಂತ ನಮ್ಮನ್ನು ತೆಗಳಿಸಿ ನಮ್ಮ ಸರ್ಕಾರ ಬಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಆಡಳಿತ ಕೊಡ್ತೀರಿ ಅಂತ ಹೇಳಿದರು. ಈಗೇನಾಗಿದೆ, ಕಳೆದ 16 ತಿಂಗಳಲ್ಲಿ ಒಬ್ಬ ಮಂತ್ರಿನೇ ರಾಜೀನಾಮೆ, ಭ್ರಷ್ಟಾಚಾರದಲ್ಲಿ ಹಣ ಲೂಟಿ 189 ಕೋಟಿ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಅವರು ಇಡೀ ಕುಟುಂಬದ ಮೇಲೆ ಕೇಸ್ ಆಗಿದೆ. ಇದು ಒಂಥರ ವಿಚಿತ್ರನೇ. ಇನ್ನಾದ್ರೂ ಕಾಂಗ್ರೆಸ್ ಅವರು, ಇನ್ನಾದರೂ ರಾಹುಲ್ ಗಾಂಧಿ ಅವರು ಈಗ ಅವರು ಭಾಷಣ ಮಾಡೋಕ್ಕೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಏನಂತ ಭಾಷಣ ಮಾಡ್ತಾರೆ? ಕರ್ನಾಟಕದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನ ಭ್ರಷ್ಟಾಚಾರಿಗಳು ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದು. ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಉಳ್ಕೊಂಡಿದ್ದಾರೆ. ನಮ್ದು ಯಾವುದು ಇದುವರೆಗೂ ಒಂದು ಆಗಿಲ್ಲ. 40% ಅಂತ ಹೇಳಿದ್ರಷ್ಟೇ. ತನಿಖೆ ಮಾಡಿಸ್ತೀನಿ ಅಂದರು, 16 ತಿಂಗಳಾಯಿತು. ಇದ್ರ ಮೇಲೆ ಏನು ಆಕ್ಷನ್ನು ಇಲ್ಲ, ಏನೂ ಇಲ್ಲ. ಅಂದರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು. ವೋಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು 40% ಅಂತ. ಈಗ ಅವರೇ ಯಾರು ಮನೆ ತೀರೋದ್ರಲ್ಲ, ಕಾಂಟ್ರಾಕ್ಟ್ ಕೆಂಪಣ್ಣ ಅವ್ರು ತೀರೋಗಿದ್ದಾರೆ. ಅವರೇ ಹೇಳಿದ್ರು, ಸರಿ ಇದು 40% ಅಲ್ಲ, ಇದು 80% ಸರ್ಕಾರ ಅಂತ ಹೇಳಿದ್ರು. ಅಂದರೆ ಈ ಸರ್ಕಾರ ಗೌರವಯುತವಾಗಿ, ಕಾಂಗ್ರೆಸ್ ಸರ್ಕಾರ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು. ಹಿಂಗೆ ನಿನ್ನೆನೂ ಕೂಡ CBI ಎಂಟ್ರಿ ಆಗಬಾರ್ದು, ಗವರ್ನರ್ಗೆ ಇನ್ಮೇಲೆ ಯಾವುದೇ ದಾಖಲೆಗಳನ್ನು ಕೊಡಬಾರ್ದು. ಎಲ್ಲಿದ್ದೀರಿ ನಾವು? ಭಾರತ ದೇಶದಲ್ಲಿದ್ದೀರಾ, ನಾವು ಬೇರೆ ಪಾಕಿಸ್ತಾನದಲ್ಲಿದ್ದೀರಾ? ಯಾವ ದೇಶದಲ್ಲಿದ್ದೀರಿ? ಭಾರತ ಅಂದಮೇಲೆ ಅಂಬೇಡ್ಕರ್ ಸಂವಿಧಾನನ ಹಿಡ್ಕೊಂಡು ದಿನನಿತ್ಯ ಓಡಾಡ್ತಾರೆ. ಪಾರ್ಲಿಮೆಂಟಲ್ಲಿ ಇವರು ಸ್ವೇರಿಂಗ್ ಮಾಡಿದಾಗ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು, ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದೆ ಹಿಂಗೆ ಭ್ರಷ್ಟಾಚಾರ ಮಾಡುವಂಥ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ? ಲೂಟಿ ಮಾಡಿ ಅಂತ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ? ಇದನ್ನೆಲ್ಲ ಅಂದರೆ ಹೇಳೋದೊಂದು ಮಾಡೋದೊಂದು. ಈಗ ಎಲ್ಲಿ ರಾಹುಲ್ ಗಾಂಧಿ ಬಂದು ಹೇಳಿ ನೋಡೋಣ, ಕರ್ನಾಟಕಕ್ಕೆ ಬರೋಕ್ಕೆ ಹೇಳಿ ಅವ್ರಿಗೆ, ರಾಹುಲ್ ಗಾಂಧಿಗೆ ಬಂದು ಭಾಷಣ ಮಾಡಲಿ. ಈಗ ನಮ್ಮ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಅಂತ ಹೇಳಿ ನೋಡೋಣ. ಒಬ್ಬರು ಬಾಯಿ ಬೀಸ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯದವರು, ಅವರು ಬಾಯಿ ಬೀಸ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಬಾಯಿ ಬೀಸ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರಿಲ್ಲ. ಸುರ್ಜೇವಾಲಾ ಅಂತಲೂ ಪತ್ತೆ ಇಲ್ಲ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಇವತ್ತು ಭ್ರಷ್ಟ ಸರ್ಕಾರ ಅಂತ ಪ್ರೂವ್ ಆಗಿದೆ. ಹೈಕೋರ್ಟು ಆಗಿದೆ, ಮತ್ತು ಕೆಳಗೆ ನ್ಯಾಯಾಲಯನೂ ಕೂಡ, ಜನಪ್ರತಿನಿಧಿ ನ್ಯಾಯಾಲಯನೂ ಹೇಳಿದೆ. ಈಗ ಲೋಕಾಯುಕ್ತನೂ ಕೂಡ ಎಲ್ಲ ಕೇಸುಗಳು, ಏನೇನು ಕೇಸಿದೆಯೋ 420 ಹಿಡಿದು ಎಲ್ಲ ಕೇಸುಗಳು ದಾಖಲೆ ಮಾಡಿದ್ದಾರೆ. ಇನ್ನೇನು ಉಳಿದಿದೆ ಸರ್? ರಾಜೀನಾಮೆ ಕೊಡದೇ ಇರೋಕ್ಕೆ ಅವ್ರು ಏನಂತಾರೆ? ಏನಿದೆ ಈಗ? ಏನೂ ಇಲ್ಲ. ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಸರ್, ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ BJP ಅವರು? ಅವ್ರ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ. ಮೊದಲ ಗಂಗೆನಲ್ಲಿ ಡಿನೋಟಿಫಿಕೇಶನ್ ಅಲ್ಲಿ ರೆಫರೆನ್ಸ್ ಇದೆ, ಅವ್ರನ್ನ ಶಿಫಾರಸು ಕೊಡ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು. ನಾವಿಲ್ಲಿ ಕೇಳ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ, ಸಚಿವರ ರಾಜೀನಾಮೆ ಅಲ್ಲ, ಮುಖ್ಯಮಂತ್ರಿ ಯಾರು ಈ ರಾಜ್ಯದ, ಅಂದರೆ ಹೋಮ್ ಇರ್ಬೋದು, ಎಲ್ಲ ಇಲಾಖೆಗಳಿಗೂ ಅಧಿಪತಿ ಯಾರು? ಮುಖ್ಯಮಂತ್ರಿ.
ಆ ಅಧಿಪತಿ ಇರುವಂಥ ಮುಖ್ಯಮಂತ್ರಿ ಅವ್ರದ್ದೇ ಕೈ ಕೆಳಗಡೆ ಕೆಲಸ ಮಾಡೋ ಕೈಲಿ ತನಿಖೆ ಮಾಡ್ಸೋಕ್ಕಾಗ್ತೈತಾ? ಈಗ ಪೊಲೀಸ್ ಇಲಾಖೆ ಯಾರ ಅಡಿಯಲ್ಲಿ ಬರ್ತದೆ? ಹೋಮ್ ಮಿನಿಸ್ಟ್ರಿಗೆ ಹೆಡ್ ಯಾರು? ಮುಖ್ಯಮಂತ್ರಿಗಳು. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸ್ವತಃ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದೆ. ಎಲ್ಲ SP ಗಳನ್ನು ACPಗಳನ್ನು DOS ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಯಾರಿಗಿದೆ? ಮುಖ್ಯಮಂತ್ರಿಗೆ ಇರೋದು, ಹೋಮ್ ಮಿನಿಸ್ಟ್ರಿಗಿಲ್ಲ. ಹೋಮ್ ಮಿನಿಸ್ಟ್ರಿಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಅದ್ರ ಕೆಳಗಡೆ ಇರೋದು. ತನಿಖೆ ಮಾಡೋರು ಯಾರು? ಇದೇ ಇವತ್ತೇನು SP ತಗೊಂಡಿದ್ದಾರಲ್ಲ, ಆ SP ಅವರೇ ತನಿಖೆ ಮಾಡೋರು. ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ. ಒಂದೇ ನಿಮಿಷ, ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ. ಕುಮಾರಸ್ವಾಮಿಗೆ ಈಗ ತನಿಖೆ ಕೊಟ್ಟಿರುವಂಥದ್ದು ಯಾವುದು? ಮೈನಿಂಗ್ ಯಾರು ತನಿಖೆ ಮಾಡ್ತಾ ಇರೋದು? ಕರ್ನಾಟಕ ಪೊಲೀಸ್. ಜಂತಕಲ್ ಮೈನಿಂಗ್ ಯಾರು ತನಿಖೆ ಮಾಡ್ತಾ ಇರೋರು? ಯಾರು? ನಮ್ಮ ಈ ಪೊಲೀಸರು ಅಲ್ವಾ? ಡಿನೋಟಿಫಿಕೇಶನ್ ತನಿಖೆ ಮಾಡೋರು ಇದೇ ಪೊಲೀಸರು. ಅಲ್ಲಂಗೆ ಪಕ್ಷ ಇವ್ರಂಗೆ ಪ್ರಭಾವ ಬೀರಕ್ಕೆ ಹೆಂಗೆ ಆಗ್ತೈತೆ? ಕುಮಾರಸ್ವಾಮಿ ಅವರು ಈಗ ಪ್ರಭಾವ ಏನು ಪ್ರಭಾವ ಬೀರ್ತಾರೆ ಅವರು? ವಿರೋಧಿ ಆಡಳಿತ ಇರೋದು. ಮತ್ತೆ ಕುಮಾರಸ್ವಾಮಿ ಅವರು ಇವ್ರು ಯಾರನ್ನೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇಲ್ಲ ಅವ್ರಿಗೆ. ಇವ್ರು ಯಾರನ್ನೂ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಏನು ಮಾಡೋ ಅಧಿಕಾರನೇ ಇಲ್ಲ. ಅದರಿಂದ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲಿ ಉದ್ಭವ ಆಗದೆ. BJP ಅವರು ಯಾಕೆ ಅವ್ರು ರಾಜೀನಾಮೆಗೆ ಮಾತಾಡ್ತಿಲ್ಲ, ರಾಜೀನಾಮೆ ಬಗ್ಗೆ ಅಂತ? ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಅವ್ರು ತನಿಖೆ ನೀವು ಮುಖ್ಯಮಂತ್ರಿ ಆಗಿದ್ರೆ ಇಲ್ಲಿ ತನಿಖೆ ಮಾಡೋ ನಿಮ್ಮ ಕೈಗಳಿಗೆ ಇರೋ ತನಿಖೆ ಮಾಡ್ತಾರೆ. ಕುಮಾರಸ್ವಾಮಿದು ಹಂಗಿಲ್ಲಲ್ಲ. ಕುಮಾರಸ್ವಾಮಿಯವರು ಬೇರೆ ವಿರೋಧ. ನೀವು CBI ಆಗಿದ್ರೆ ಹೇಳ್ಬೋದಾಯ್ತು, ಕುಮಾರಸ್ವಾಮಿಯವರು ಸೆಂಟ್ರಲಲ್ಲಿದ್ದಾರೆ ಅದಕ್ಕೆ ಹಂಗೆ ಅಂತ ಹೇಳ್ಬೋದಾಯ್ತು. ಏನಿಲ್ಲಲ್ಲ ಆ ಥರ. ಸರ್, ಈಗ ಖರ್ಗೆ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ.